ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ನಾನಿವತ್ತು ಒಂದು ಸಾಂಪ್ರದಾಯಿಕವಾದಂತಹ ಸಿಹಿ ತಿಂಡಿಯ ರೆಸಿಪಿಯ ಜೊತೆ ಬಂದಿದ್ದೀನಿ. ದೀಪಾವಳಿ ಹಬ್ಬದಲ್ಲಿ ಗೋಪೂಜೆಗೆ ಮಾಡುವಂತಹ ಕಡುಬಿನ ರೆಸಿಪಿಯ ಜೊತೆ ಬಂದಿದ್ದೀನಿ. ಇದು ಸೌತೆಕಾಯಿ ಕಡುಬು ಅಥವಾ ಮೊಗೆಕಾಯಿ, ಮಂಗಳೂರು ಸೌತೆಕಾಯಿಯನ್ನು ಯೂಸ್ ಮಾಡಿ ಮಾಡಿರುವಂತಹ ಕಡುಬು. ಈ ಕಡುಬಿನಲ್ಲಿ ನಾನು ಖಾರ ಕಡುಬು ಮತ್ತು ಸಿಹಿ ಕಡುಬು ಎರಡೂ ರೆಸಿಪಿಗಳನ್ನು ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಹಳೆ ಕಾಲದ ಸಿಹಿ ತಿಂಡಿ, ಹಾಗೆ ಕರಾವಳಿ ಭಾಗದಲ್ಲಿ ಮತ್ತು ಮಲೆನಾಡಿನಲ್ಲಿ ದೀಪಾವಳಿ ಹಬ್ಬಕ್ಕೆ ಮಾಡಲೇಬೇಕಾಗಿರುವಂತಹ ಸಿಹಿ ತಿಂಡಿ ಇದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 kg ನಾನಿಲ್ಲಿ ಕೆಜಿ ಅಳತೆಯನ್ನೇ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಸೈಜು ಗೊತ್ತಾಗೋದಿಲ್ಲ ಅಂತ. 1 kg ತೂಕ ಇರುವಂತಹ ಒಂದು ಮಂಗಳೂರು ಸೌತೆಕಾಯಿನ ತಗೊಂಡಿದ್ದೀನಿ. ಮಂಗಳೂರು ಸೌತೆಕಾಯಿ, ಮೊಗೆಕಾಯಿ, ಬಣ್ಣದ ಸೌತೆಕಾಯಿ ಅಂತೆಲ್ಲ ಹೇಳಿ ಕರೀತಾರೆ ಇದನ್ನು. ಮೊದಲಿಗೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ತಿರುಳನ್ನು ತೆಕ್ಕೊಳ್ತಾ ಇದ್ದೀನಿ. ನಮಗೆ ಕಡುಬಿಗೆ ತಿರುಳನ್ನು ಯೂಸ್ ಮಾಡೋದಿಲ್ಲ. ಸ್ವಲ್ಪ ಬಲ್ತಿರುವಂತಹ ಸೌತೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ. ತಿರುಳು ಮತ್ತು ಸಿಪ್ಪೆಯನ್ನು ಸಹ ಈ ರೀತಿ ನಾನು ತೆಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಸಿಪ್ಪೆಯನ್ನು ಪೀಲ್ ಮಾಡಿದ್ಮೇಲೆ ಇದನ್ನು ನಾನು ತುರ್ಕೊಳ್ತಾ ಇದ್ದೀನಿ. ಸೌತೆಕಾಯಿಯನ್ನು ಕೆಲವರು ರುಬ್ಬಿ ಮಾಡ್ತಾರೆ, ಕೆಲವರು ತುರಿದು ಮಾಡ್ತಾರೆ, ಹಲವಾರು ರೀತಿಯಲ್ಲಿ ಮಾಡ್ತಾರೆ. ನಾನು ಮಾಡುವಂತಹ ರೀತಿಯನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ಸೌತೆಕಾಯಿನ ಸಿಪ್ಪೆ ಮತ್ತು ತಿರುಳನ್ನು ತೆಗೆದು ನಾನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ನನಗೆ ಇಷ್ಟು ತುರಿ ಬಂದಿದೆ. ಇಲ್ಲಿ ನಾನು 1 kg ಸೌತೆಕಾಯಿಗೆ ಅರ್ಧ kg ದೋಸೆ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ 3 ಕಪ್ ಅಕ್ಕಿ ಇದೆ ಅಂತ ಹೇಳ್ಬೋದು. ಕರೆಕ್ಟಾಗಿ ಕೆಜಿ ಅಳತೆಯಲ್ಲಿ ಹೇಳೋದಾದರೆ ಅರ್ಧ kg ಅಕ್ಕಿ ಇದೆ. ನೋಡಿ, ತುರಿದಿಟ್ಟಿರುವಂತಹ ಮೊಗೆಕಾಯಿ ಅಥವಾ ಸೌತೆಕಾಯಿ ಚೆನ್ನಾಗಿ ನೀರು ಬಿಟ್ಟಿದೆ. ಸಾಮಾನ್ಯವಾಗಿ ಇದು ತುಂಬ ನೀರಿನ ಅಂಶ ಇರುತ್ತೆ. ಈ ನೀರನ್ನು ನಾವು ಕಡುಬಿಗೆ ಯೂಸ್ ಮಾಡೋದಿಲ್ಲ. ಹಾಗಾಗಿ ಚೆನ್ನಾಗಿ ಇದರಲ್ಲಿರುವಂತಹ ನೀರನ್ನು ಹಿಂಡಿ ತೆಕ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಹಿಂಡಿ ತೆಕ್ಕೊಳ್ಳಿ. ತುಂಬ ನೀರಾಗ್ಬಿಟ್ರೆ ಹಿಟ್ಟು ನಮಗೆ ಕಡುಬು ಹಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಇಷ್ಟು ನೀರು ಬಂದಿದೆ. ಇದನ್ನು ಅಕ್ಕಿ ರುಬ್ಬೋದಕ್ಕೆ ನಾನು ಯೂಸ್ ಮಾಡ್ತೀನಿ. ಇಲ್ಲಿ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನೀರು ಇಲ್ಲದೆ ಸಹ ರುಬ್ಬಿ, ಸಾಧ್ಯ ಆಗಲ್ಲ ಅಂತಂದರೆ ಒಂಚೂರೇ ಚೂರು ಸೌತೆಕಾಯಿ ರಸವನ್ನು ಮಾತ್ರ ಹಾಕ್ಕೊಂಡು ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ಫೈನ್ ಪೇಸ್ಟ್ ಬೇಡ. ಈ ಚಿರೋಟಿ ರವೆ ಎಲ್ಲ ಇರುತ್ತಲ್ಲ, ಆ ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇಲ್ಲಿ ಹಿಂಡಿ ತೆಗೆದಿಟ್ಟಿರುವಂತಹ ತಿರುಳಿಗೆ ನಾನು ರುಬ್ಬಿಟ್ಟಿರುವಂತಹ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈ ಹಿಟ್ಟಿನಲ್ಲಿ ನಾನು ಚಪ್ಪೆ ಕಡುಬು ಅಂದರೆ ಖಾರ ಕಡುಬು ಮತ್ತು ಸಿಹಿ ಕಡುಬು ಎರಡನ್ನೂ ಸಹ ತೋರಿಸ್ತಾ ಇದ್ದೀನಿ. ಎಲ್ಲ ಅಕ್ಕಿಯನ್ನು ನಾನು ಈ ರೀತಿ ರುಬ್ಕೊಂಡು ತುರಿದಿಟ್ಟಿರುವಂತಹ ಸೌತೆಕಾಯಿಯ ಮಿಶ್ರಣಕ್ಕೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಪ್ರಮಾಣದ ಹಿಟ್ಟನ್ನು ತೆಗೆದಿಟ್ಕೊಂಡು ಖಾರ ಕಡುಬನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ, 4 ಹಸಿ ಮೆಣಸಿನಕಾಯಿ, 1 ಚಮಚದಷ್ಟು ಜೀರಿಗೆಯನ್ನು ಹಾಕಿಬಿಟ್ಟು ಇದನ್ನು ಸಹ ಚೂರು ಸೌತೆಕಾಯಿಯನ್ನು ಹಿಂಡಿ ಬಂದಿರುವಂತಹ ನೀರಿನಲ್ಲಿ ನಾನು ತರಿಯಾಗಿ ಈ ರೀತಿ ರುಬ್ಕೊಳ್ತಾ ಇದ್ದೀನಿ. ನಮಗೆ ಬ್ಯಾಟರ್ ಇಲ್ಲಿ ಗಟ್ಟಿ ಆಗಬಾರ್ದು, ತುಂಬ ತೆಳುವಾಗಿ ಸಹ ಇರಬಾರ್ದು, ಆ ರೀತಿ ಇರಬೇಕು. ತೋರಿಸ್ತೀನಿ ನಾನು ನಿಮಗೆ. ಈಗ ಅಕ್ಕಿ ಮತ್ತು ಸೌತೆಕಾಯಿಯ ಮಿಶ್ರಣವನ್ನು ನಾನೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ತೆಂಗಿನಕಾಯಿ ಮಿಶ್ರಣವನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಇಟ್ಕೊಳ್ತಾ ಇದ್ದೀನಿ. ಇದು ನಾನು ಮಾಡ್ತಾ ಇರೋದು ಖಾರ ಕಡುಬು. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ಬಾಳೆ ಎಲೆಯನ್ನು ಚೆನ್ನಾಗಿ ತೊಳೆದು ನಾನು ಬಾಡಿಸಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಅಥವಾ ಬೆಂಕಿಯಲ್ಲಿ ಡೈರೆಕ್ಟಾಗಿ ಬಾಳೆಯನ್ನು ಬಾಡಿಸಿರುವಂತಹ ಬಾಳೆ ಎಲೆ ಮೇಲೆ ಕಡುಬನ್ನು ಹಚ್ಚುತ್ತಾ ಇದ್ದೀನಿ. ನಾವು ಇದಕ್ಕೆ ಕೊಟ್ಟಿಗೆ ಅಂತ ಸಹ ಹೇಳಿ ಕರಿತೇವೆ. ಸಾಂಪ್ರದಾಯಿಕವಾದಂಥ ಹೆಸರು ಸೌತೆಕಾಯಿಯ ಕೊಟ್ಟಿಗೆ. ನೋಡಿ, ಎರಡೂ ಕಡೆ ಈ ರೀತಿ ನೀವು ಫೋಲ್ಡ್ ಮಾಡಬೇಕು. ಇದು ಲಾಕ್ ಆಗಬೇಕಷ್ಟೇ, ಹಿಟ್ಟು ನಮಗೆ ಜಾರಿ ಹೋಗಬಾರ್ದು ಅಥವಾ ಸೋರಿ ಹೋಗಬಾರ್ದು. ಈ ರೀತಿ ಎರಡೂ ಕಡೆನೂ ಮಡಿಸಿ ತುದಿನೂ ಸಹ ಈ ರೀತಿ ಫೋಲ್ಡ್ ಮಾಡಿ ನಾನು ತಿರುಗಿಸಿ ಇಡ್ತಾ ಇದ್ದೀನಿ. ಹೀಗೆ ಇಡೋದ್ರಿಂದ ನಮಗೆ ಹಿಟ್ಟು ಸೋರಿ ಹೋಗೋದಿಲ್ಲ. ಮಾಡ್ಕೊಂಡಿರುವಂತಹ ಎಲ್ಲ ಹಿಟ್ಟನ್ನು ಈ ರೀತಿ ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಕಲಸಿಟ್ಟಿದ ತಕ್ಷಣ ನಾವು ಕಡುಬನ್ನು ಮಾಡ್ಕೊಳ್ಬೇಕು. ತುಂಬ ಹೊತ್ತು ಬಿಟ್ಟರೆ ಅದು ಮತ್ತೆ ನೀರು ಒಡೆಯುತ್ತೆ. ಹಾಗಾಗಿ ನೋಡಿ, ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಹಬೆಯಲ್ಲಿ ನೀರನ್ನು ಕುದಿಯೋಕೆ ಇಟ್ಟು ಇಡ್ಲಿ ಪಾತ್ರೆ ಅಥವಾ ನಿಮಗೆ ಕಡುಬಿನ ಬೇಯಿಸುವಂತಹ ಪಾತ್ರೆ ಅಥವಾ ಕುಕ್ಕರ್ನಲ್ಲಿ ಸಹ ನೀವು ಮಾಡ್ಬೋದು. ಮೇಲ್ಗಡೆಯಿಂದ ಒಂದು ಬಾಳೆ ಎಲೆಯನ್ನು ಇಟ್ಬಿಟ್ಟು ಮಾಡಿಟ್ಕೊಂಡಿರುವಂತಹ ಕಡುಬನ್ನೆಲ್ಲ ನಾನೀಗ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ಇದನ್ನು ಮಂಗಳೂರು ಸೌತೆಕಾಯಿ, ಮುಳ್ಳು ಸೌತೆಕಾಯಿ, ಚೀನಿಕಾಯಿ ಅಥವಾ ಸಿಹಿಗೊಂಬಳಕಾಯಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಸಹ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆದರೆ ದೀಪಾವಳಿ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಮಾಡೋದು ಮೊಗೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿಯ ಕಡುಬು. ಎಲ್ಲ ಖಾರ ಕಡುಬುಗಳನ್ನು ನಾನು ಈ ರೀತಿ ಬೇಯಿಸಿ ಇದನ್ನು 20 ನಿಮಿಷ ಸ್ಟೀಮ್ನಲ್ಲಿ ನಾನು ಕುಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಇದು 20 ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು.
ನೋಡಿ ಈಗ 20 ನಿಮಿಷ ಆಗಿದೆ. ಇದು ಚೆನ್ನಾಗಿ ಕುಕ್ ಆಗಿದೆ. ಬನ್ನಿ ನೋಡೋಣ ಹೇಗೆ ಬಂದಿದೆ ಅಂತ. ಬಾಳೆ ಎಲೆಯಲ್ಲಿ ಹಾಕೋದ್ರಿಂದ ಒಂಥರ ಬಾಳೆ ಎಲೆಯಲ್ಲಿ ಒಂದು ಯುನೀಕ್ ಆಗಿರುವಂತಹ ಪರಿಮಳ ಇರುತ್ತೆ. ಆ ಪರಿಮಳದೊಂದಿಗೆ ಸಹ ಈ ಕಡುಬು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ನಾನು ಒಂದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ತುಂಬ ಬಿಸಿ ಇದೆ, ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಓಪನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕುಕ್ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನಾವು ಜೀರಿಗೆ, ತೆಂಗಿನಕಾಯಿ, ಹಸಿಮೆಣಸು ಎಲ್ಲ ಹಾಕಿರೋದ್ರಿಂದ ಸೌತೆಕಾಯಿ ಒಂದು ವಿಶೇಷವಾದಂತಹ ಪರಿಮಳ ಇರುತ್ತೆ ಮೊಗೆಕಾಯಲ್ಲಿ. ಆ ಪರಿಮಳದೊಂದಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಇವರೇನಪ್ಪ ಸೌತೆಕಾಯಿ ಅಂತ ಇದ್ದಾರೆ ಅಂತ ಅನ್ಕೋಬೇಡಿ. ನಾವು ಮೊಗೆಕಾಯಿಗೂ ಸಹ ಸೌತೆಕಾಯಿ ಅಂತಲೇ ಹೇಳ್ತೀವಿ. ನಾನಿಲ್ಲಿ ಸಿಹಿ ಕಡುಬನ್ನು ಮಾಡ್ತಾ ಇದ್ದೀನಿ. ಏನು ಅರ್ಧ ಭಾಗದ ಹಿಟ್ಟನ್ನು ಇಟ್ಕೊಂಡಿದ್ದೆ, ಅದಕ್ಕೆ 1/4 ಕಪ್ನಷ್ಟು ಬೆಲ್ಲವನ್ನು ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ನಾನು ಹಾಕಿರೋದು ಜೋನಿ ಬೆಲ್ಲ. ಜೋನಿ ಬೆಲ್ಲದ ಬದಲಾಗಿ ನೀವು ಗಟ್ಟಿ ಬೆಲ್ಲ ಅಥವಾ ಅಚ್ಚು ಬೆಲ್ಲವನ್ನು ಸಹ ಪುಡಿ ಮಾಡಿ ಹಾಕ್ಕೊಳ್ಬೋದು. ಮೊದಲೇ ನಾನು ಯಾಕೆ ಕಲಸಿಟ್ಟಿಲ್ಲ ಅಂದರೆ ಕಲಿಸ್ಬಿಟ್ರೆ ಅದು ನೀರು ಬಿಟ್ಬಿಡುತ್ತೆ. ಆಗಲೇ ಹೇಳಿದಾಗೆ ಕಲಸಿದ ತಕ್ಷಣ ನಾವು ಕಡುಬನ್ನು ಮಾಡ್ಕೊಳ್ಬೇಕು. ಹಾಗಾಗಿ ನೋಡಿ ಬೆಲ್ಲವನ್ನು ಹಾಕಿಬಿಟ್ಟು 1 ಚಿಟಿಕೆಯಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ಸಿಹಿ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೂ ಸಹ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಾಯನ್ನು ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಬರುತ್ತೆ ಅಂತ. ಸಾಂಪ್ರದಾಯಿಕವಾಗಿ ದೀಪಾವಳಿ ಹಬ್ಬದ ದಿನ ಮಾಡ್ಕೊಳ್ಳುವಂತಹ ಒಂದು ಸಿಹಿ ತಿಂಡಿ. ಇದನ್ನೆಲ್ಲ ಈ ಸ್ಟೆಪ್ನೆಲ್ಲ ನಾವು ರಾತ್ರಿಯನ್ನೇ ಮಾಡಿ ಇಟ್ಕೊಂಡು ಬೆಳಗ್ಗೆ ಎಣ್ಣೆ ಸ್ನಾನ ಆದಮೇಲೆ ಈ ಕಡುಬನ್ನು ತಿನ್ನೋದು ರೂಢಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ತಿಂದವರಿಗೆ ಮಾತ್ರ ಇದರ ರುಚಿ ಗೊತ್ತಿರುತ್ತೆ. ನಾವೀಗ ಸಪ್ಪೆ ಕಡುಬನ್ನು ಅಥವಾ ಖಾರ ಕಡುಬನ್ನು ಯಾವ ರೀತಿ ಹಚ್ಕೊಂಡೋ ಅದೇ ರೀತಿ ಸಿಹಿ ಕಡುಬನ್ನು ಸಹ ಇಲ್ಲಿ ಸ್ಪ್ರೆಡ್ ಮಾಡಿ ಬಾಳೆ ಎಲೆ ಮೇಲೆ ಹಚ್ಕೊಳ್ತಾ ಇದ್ದೀವಿ. ಅದೇ ರೀತಿ 2 ಕಡೆ ಬಾಳೆ ಎಲೆಯನ್ನು ಫೋಲ್ಡ್ ಮಾಡಿ ಆ ಕಡೆ ಈ ಕಡೆ ಚೆನ್ನಾಗಿ ಲಾಕ್ ಮಾಡಿ ಇದನ್ನು ಸೇಮ್ ನಾವು ಖಾರ ಕಡುಬನ್ನು ಯಾವ ರೀತಿ ಕುಕ್ ಮಾಡ್ಕೊಂಡ್ವೋ ಅದೇ ರೀತಿ ಇದನ್ನು ಕುಕ್ ಮಾಡ್ಕೋಬೇಕು. ಈ ಕಡುಬಿಗೆ ಏಲಕ್ಕಿ ಪುಡಿಯನ್ನಾಗಲಿ ಏನನ್ನು ಯೂಸ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಇದು ಮೊಗೆಕಾಯಿಯ ಪರಿಮಳದೊಂದಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಹ ನಾನು 20 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ, ಪೂರ್ತಿಯಾಗಿ ಬೆಂದಿದೆ. ಬಾಳೆ ಎಲೆ ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಡೌಟ್ ಆದರೆ ಒಂದನ್ನು ತೆಗೆದು ನೋಡಿ, ಆವಾಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಯಾವುದು ಚೆನ್ನಾಗಿ ಕುಕ್ ಆಗುತ್ತೆ, ಎಷ್ಟು ಹೊತ್ತು ಬೇಕಾಗತ್ತೆ ಅಂತ. ನೋಡಿ ಇದನ್ನು ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಮೊಗೆಕಾಯಿಯ ಸಿಹಿ ಕಡುಬು ಇದು ಸಹ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಚೂರು ಬಾಳೆ ಎಲೆಗೂ ಸಹ ಅಂಟ್ಕೊಳ್ಳೋದಿಲ್ಲ. ತುಂಬ ರುಚಿಯಾಗಿ ಇರುತ್ತೆ ಫ್ರೆಂಡ್ಸ್. ಎಡಿಟ್ ಮಾಡ್ತಾ ಇರುವಾಗ ನನಗೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ, ಅಷ್ಟು ರುಚಿಯಾಗಿರುವಂತಹ. ಪರ್ಸ್ನಲಿ ನಮಗೆ ಮೊಗೆಕಾಯಿಯ ಸಿಹಿ ಕಡುಬು ತುಂಬ ರುಚಿಯಾಗಿ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ಇರುತ್ತೆ. ಇದನ್ನು ತುಪ್ಪದೊಟ್ಟಿಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿ ಇರುತ್ತೆ. ಸ್ವಲ್ಪ ಸಿಹಿನ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಸಿಹಿ ಕಡಿಮೆ ಆದರೂ ಇದು ಅಷ್ಟು ರುಚಿಯಾಗಿ ಇರೋದಿಲ್ಲ. ನೋಡಿ ನೀಟಾಗಿ ನಾನು ಇದನ್ನು ತೆಗಿತಾ ಇದ್ದೀನಿ. ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೋಡಿ ಬಾಳೆ ಎಲೆಗೆ ಒಂದು ಚೂರು ಅಂಟ್ಕೊಳ್ಳದೆ ಎಷ್ಟು ಚೆನ್ನಾಗಿ ಜಾರ್ಕೊಂಡು ಇದು ಬರ್ತಾ ಇದೆ ಅಂತ. ಘಮ ಘಮ ಅಂತ ಮೊಗೆಕಾಯಿಯ ಪರಿಮಳ ಸಹ ಆಗ್ತಾ ಇದೆ. ಇದನ್ನು ನೀವು ಆಗಲೇ ಹೇಳಿದಾಗೆ ಮೊಗೆಕಾಯಿ ಅಲ್ಲದೆ ಸೌತೆಕಾಯಿ, ಮುಳ್ಳು ಸೌತೆಕಾಯಿಲಿ ಸಹ ಮಾಡ್ಕೊಳ್ಬೋದು. ಚೀನಿಕಾಯಿ ಅಥವಾ ಸಿಹಿಗುಂಬಳಕಾಯಿಲಿ ಸಹ ಇದನ್ನು ಮಾಡ್ಕೊಳ್ಬೋದು. ಇನ್ಯಾಕೆ ತಡ, ಬನ್ನಿ ನಾನು ಮೊಗೆಕಾಯಿಯ ಕಡುಬನ್ನು ಸಹ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಖಾರ ಕಡುಬು ಮತ್ತು ಸಿಹಿ ಕಡುಬು ಎರಡನ್ನೂ ಸಹ ಸರ್ವ್ ಮಾಡ್ತಾ ಇದ್ದೀನಿ. ಖಾರ ಕಡುಬಿಗೆ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸಿಹಿ ಕಡುಬು ಆ್ಯಸ್ ಯೂಶುವಲ್ ತುಪ್ಪದೊಟ್ಟಿಗೆ ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾದಂತಹ ಸೌತೆಕಾಯಿಯ ಕೊಟ್ಟಿಗೆ ಅಥವಾ ಸೌತೆಕಾಯಿಯ ಕಡುಬು ತಯಾರಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ರುಚಿಯಾದ ಅಡುಗೆಗಳಿಗಾಗಿ ಸಂತೃಪ್ತಿ ಕಿಚನ್ನ ನೋಡ್ತಾ ಇರಿ.